ಅಂದ್ರೆ ನ್ಯೂಮರಾಲಜಿ ಅಂದ್ರೆ ಕೇವಲ ನಿಮ್ ಹೆಸರಿಗಷ್ಟೇ ಸೀಮಿತ ಆಗಿಲ್ಲ. ಆಧುನಿಕವಾಗಿ ಏನೇನೆಲ್ಲ ಬೆಳೀತಾ ಇದೆ. ನೀವು ಕಾರ್ ಖರೀದಿ ಮಾಡ್ತೀರಿ, ಅದಕ್ಕೆ ನಂಬರ್ ಇರುತ್ತೆ. ನೀವು ಮೊಬೈಲ್ ಖರೀದಿ ಅದೇ ಲಕ್ಕಿ ಮಾಡ್ತೀರಿ, ಸಿಮ್ ವೆಹಿಕಲ್ ನಂಬರ್ಸ್. ಇರುತ್ತೆ. ನಾನು ಅದೇ ಹೇಳ್ತೀನಿ, ಫಸ್ಟ್ ಪಂಚರತ್ನಗಳು ಅರ್ಥ ಮಾಡ್ಕೊಂಡು, ಫಸ್ಟ್ ಲಕ್ಕಿ ನೇಮ್, సెకండ్ లక్కీ మొబైల్ నంబర్, థర్డ్ లక్కీ ಬ್ಯಾಂಕ್ ಅಕೌಂಟ್ ನಂಬರ್. ಬ್ಯಾಂಕ್ ಅಕೌಂಟ್, ಎಸ್, ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ನಿಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ದುಡ್ಡು ನಿಲ್ಲಲ್ಲ, ಕೆಲವ್ರು ಹೇಳ್ತಾ ಇರ್ತಾರೆ ಮೇಡಮ್ ದುಡ್ಡೇ ನಿಲ್ಲಲ್ಲ ನಮ್ ಬ್ಯಾಂಕ್ ಅಲ್ಲಿ. ಯಾಕೆ, ರೀಸನ್ ಏನು? ನಂಬರ್ ಸರಿ ಇಲ್ಲ. ಟೋಟಲ್ ಆ ಬ್ಯಾಂಕ್, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 12 ಡಿಜಿಟ್ಸ್ ಇರುತ್ತೆ, ಕೆಲವೊಂದು ಬ್ಯಾಂಕ್ಸ್ ಅಲ್ಲಿ 14 ಡಿಜಿಟ್ಸ್ ಇರುತ್ತೆ. ನಾವು ಕೌಂಟ್ ಮಾಡಿದಾಗ ಏನ್ ಬರ್ತಿದೆ, 8 ಬರ್ತಾ ಇದೆಯಾ, 7 ಬರ್ತಾ ಇದೆಯಾ, 2 ಬರ್ತಾ ಇದೆಯಾ, 1 ಬರ್ತಾ ಇದೆಯಾ, ಹೇಗಿದೆ ಅದ್ ನೋಡ್ಕೋಬೇಕು. ಅಂಡ್ ಆಸ್ ಪರ್ ಹಿಸ್ ಡೇಟ್ ಆಫ್ ಬರ್ತ್, ಆ ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಮೇಲೆ ನಾವು ಆ ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡಿ ಲಕ್ಕಿ ಅಕೌಂಟ್ ನಂಬರ್ ಕೊಡ್ತಾ ಇದ್ದೀವಿ. ಥರ್ಡ್ ಆಯ್ತು. ಫೋರ್ತ್ ಒನ್ ಬಂದು ಲಕ್ಕಿ ವೆಹಿಕಲ್ ನಂಬರ್ಸ್. ಲಕ್ಕಿ ವೆಹಿಕಲ್ ನಂಬರ್ಸ್, ನೀವು ಓಡಿಸುವ ಗಾಡಿಗೆ ಒಂದು ಗೌರ್ಮೆಂಟ್ ಅಂತ ಒಂದು ನಂಬರ್ ಕೊಡುತ್ತೆ ಎಲ್ಲರಿಗೂ. ಆ ನಂಬರ್ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ಇದೆಯಾ ಇಲ್ವಾ, ಆ ನಂಬರ್ ನಿಮ್ಗೆ ಲಕ್ ಕೊಡ್ತಾ ಇದೆಯಾ ಇಲ್ಲ. ಇವಾಗ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರೋ, ಒಳ್ಳೆ ಒಂದು ಕೆಲಸ ಇದೆ, ಒಂದು ಪ್ರಾಜೆಕ್ಟ್ ಇದೆ, ಆ ಒಂದು ವೆಹಿಕಲ್ ನಂಬರ್ ಅಲ್ಲಿ ಸರಿ ಇಲ್ಲ ಅನ್ಕೊಳ್ಳಿ, ಅದೇ ವೆಹಿಕಲ್ ಅಲ್ಲಿ ಹೋಗುವಾಗ ಆ ವೆಹಿಕಲ್ ನಿಮ್ಗೆ ಸುಖ ಕೊಡುತ್ತಾ, ಅಂದ್ರೆ ನಿಮ್ಗೆ ಲಕ್ ಕೊಡುತ್ತಾ, ಅನ್ಲಕ್ ಕೊಡುತ್ತೆ. ಸೊ ಅದಕ್ಕೆ ಲಕ್ಕಿ ವೆಹಿಕಲ್ ನಂಬರ್ಸ್ ಅಂತ ಸಹ ನ್ಯೂಮರಾಲಜಿ ಇಂಟ್ರೊಡ್ಯೂಸ್ ಮಾಡಿದೆ. ಆ ನಂಬರ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಸಮೃದ್ಧಿಯಾಗಿ ತಲುಪೋ ತರ ಆಗತ್ತೆ. ಅಂಡ್ ಅಭಿವೃದ್ಧಿ ಅನ್ನೋದು ಪಡಿತೀರಾ, ಸಕ್ಸಸ್ ಸಾಧನೆ ಮಾಡ್ತೀರಾ. ಆ ವೆಹಿಕಲ್ ನಂಬರ್ ಅಲ್ಲಿ ಹೋದಾಗ ಆ ಬಿಸ್ನೆಸ್ ಆಫರ್ ಏನಿದೆಯೋ ಅದು ನಿಮ್ಗೆ ಆಗಿ ಬರುತ್ತೆ.